ಯಾವ ರೈಡಿಂಗ್ ಜಾಕೆಟ್ ತಗೋಬೇಕಂತ ಕನ್ಫ್ಯೂಸ್ಡ್ ಇದ್ರೆ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. 2 ಟೈಪ್ಸ್ ರೈಡಿಂಗ್ ಜಾಕೆಟ್ಸ್ ಬರ್ತಾವ. ಫಸ್ಟ್ ಒನ್ ಟೆಕ್ಸ್ಟೈಲ್ ಜಾಕೆಟ್. ಸೊ ಇದು ಭಾಳ ಅಂದ್ರೆ ಭಾಳ ಕಂಫರ್ಟಬಲ್ ಇರ್ತೈತಿ, ಭಾಳ ಲೈಟ್ ವೇಟ್ ಇರ್ತೈತಿ, ಆಮೇಲೆ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಇರಂಗಿಲ್ಲ, ಆಮೇಲೆ ಇದ್ರೊಳಗೆ ನೀವು ಪ್ರೊಟೆಕ್ಷನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಇದ್ರ ಪ್ರಯಾರಿಟಿ ಕಂಫರ್ಟಬಲ್ ಇರೋದು. ಸೆಕೆಂಡ್ ಒನ್ ಇದೇನೈತಲ್ಲ ಇದಕ್ಕೆ ಮೆಶ್ ಜಾಕೆಟ್ ಅಂತಾರೆ. ನೋಡ್ಬೋದು ಇಲ್ಲಿ ಭಾಳ ಅಂದ್ರೆ ಭಾಳ ವೆಂಟ್ಸ್ ಅದಾವು, ಭಾಳ ಮೆಶ್ ಯೂಸ್ ಮಾಡಿರಿ. ಇದ್ರೊಳಗೆ ಫ್ಯಾಬ್ರಿಕ್ ಟೆಕ್ಸ್ಟೈಲ್ ಜಾಸ್ತಿ ಯೂಸ್ ಮಾಡಿಲ್ಲ. ನೀವು ಬ್ರೇಕ್ಫಾಸ್ಟ್ ಸೈಡ್ ಒನ್ ಡೇ ರೇಟ್ ಜಾಸ್ತಿ ಮಾಡತ್ತೀರಂದ್ರೆ ದಿಸ್ ಇಸ್ ಮೋರ್ ಪ್ರಿಫರ್ಡ್. ಮೆಶ್ ಜಾಕೆಟ್ದಾಗ ಏರ್ ಫ್ಲೋ ಜಾಸ್ತಿ ಇರ್ತೈತಿ. ನೋಡ್ಬೋದು ಇಷ್ಟು ಮೆಶ್ ಐತಿ. ಸೊ ನೀವು ಬಿಸಿಲಾಗ ರೈಡ್ ಮಾಡಕ್ ಹೇಳಿ ಮಾಡಿಸಿದ್ದು ಎಷ್ಟು ಆಕೈತೆ ಅಷ್ಟು ಏರ್ ಫ್ಲೋ ಜಾಸ್ತಿ ಮೇಂಟೈನ್ ಮಾಡ್ತೈತಿ, ನಮ್ಮ ಬಾಡಿ ಕೂಲ್ ಇಡಕ್ ಟ್ರೈ ಮಾಡ್ತೈತಿ. ಆಮೇಲೆ ಇದ್ರಾಗ ಪ್ರೊಟೆಕ್ಷನ್ ಮಾಡ್ರೇಟ್ ಇರ್ತೈತಿ. ನೀವು ಬೇಕಂದ್ರೆ ಅಡಿಷನಲಿ ಅಡ್ವಾನ್ಸ್ ಮಾಡ್ಕೋಬಹುದು. ಇದ್ರಾಗ ಚೆಸ್ಟ್ ಮತ್ತು ಬ್ಯಾಕ್ ಪ್ರೊಟೆಕ್ಟರ್ ಬಿಟ್ಟು ಎಲ್ಲಾ ಪ್ರೊಟೆಕ್ಟರ್ ಸಿಗ್ತಾವ. ಆಮೇಲೆ ಇದ್ರ ಪ್ರೈಸಿಂಗ್ ಮಾಡ್ರೇಟ್ ಆಗಿರ್ತೈತಿ. ಒಂದು 10,000 ನಿಮ್ಗೆ ಮೆಶ್ ಜಾಕೆಟ್ ಸಿಗ್ತಾವ. ಎಸ್ ಇಲ್ಲ ಐತಿ ಅಡ್ವೆಂಚರ್ ಮತ್ತು ಟೂರಿಂಗ್ ಜಾಕೆಟ್, ಟಾಪ್ ನಾಚ್ ಜಾಕೆಟ್ ಅಂತ ತಿಳ್ಕೊಂತೀನಿ. ಲಾಂಗ್ ಬೈಕ್ ರೈಡ್ಸಿಗೆ ಇದು ಮಸ್ಟ್ ಇರ್ಬೇಕು. ಮಳೆ ಇರಲಿ ತಂಪ್ ಇರಲಿ ಎಂಥ ಅಡ್ವೆಂಚರಿಗೂ ಈ ಜಾಕೆಟ್ ಹೇಳಿ ಮಾಡಿಸಿದ್ದೆ. ಬಟ್ ಸ್ವಲ್ಪ ಬಿಸಿಲಾಗ ತ್ರಾಸ ಆಕೈತಿ. ಹಂಗಂತ ಹೇಳಿ ಇದ್ರಾಗ ವೆಂಟಿಲೇಷನ್ ಇಲ್ಲಂತಿಲ್ಲ. ನೋಡ್ಬೋದು ಇಲ್ಲೇನು ವೆಂಟಿಲೇಷನ್ ಐತಿ, ಇಲ್ಲೇನು ವೆಂಟಿಲೇಷನ್ ಐತಿ. ಇದ್ರಾಗ ಪ್ರಾಪರ್ ಏರ್ ವೆಂಟ್ಸ್ ಇರ್ತಾವ. ಇಂಥ ದೊಡ್ಡ ಪವರ್ ಬ್ಯಾಂಕ್ ಇಟ್ಕೋಬಹುದು ನಿಮ್ಮ ಪಾಕೆಟ್ಸ್ದಾಗ, ಅಷ್ಟು ದೊಡ್ಡ ಇರ್ತಾವ. ಚೆಸ್ಟ್, ಶೋಲ್ಡರ್, ಎಲ್ಬೋ ಮತ್ತು ಬ್ಯಾಕ್ ಎಲ್ಲಾ ಪ್ರೊಡಕ್ಟರ್ಸು ಸಿಗ್ತಾವ. ಇದ್ರಾಗ ಕಂಫರ್ಟ್ ಜೊತೆ ಪ್ರೊಡಕ್ಷನ್ ಇಂಪಾರ್ಟೆಂಟ್. ನೀವೇ ಜಾಕೆಟ್ ಅಂತೀರಿ ಕಮೆಂಟ್ ಮಾಡ್ರಿ. ಇಂಥವ ಆಟೋಮೋಟಿವ್ ರಿಲೇಟೆಡ್ ಕಾಂಟೆಂಟ್ಗೆ ಫಾಲೋ ಮಾಡಬೇಕು, ಶೇರ್ ಮಾಡಬೇಕು, ಸೇವ್ ಮಾಡಬೇಕು.